ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ. ಮನ್ ಕಿ ಬಾತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಅಭಿನಂದನೆಗಳು. ನಿಮ್ಮೆಲ್ಲರನ್ನೂ ಈ ಸಮಯದಲ್ಲಿ ಯೋಗದ ಶಕ್ತಿ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ನೆನಪುಗಳು ಆವರಿಸಿಕೊಂಡಿವೆ ಅಲ್ವಾ? ಈ ಬಾರಿಯೂ ಕೂಡ ಜೂನ್ 21ರಂದು ದೇಶ ವಿದೇಶಗಳ ಕೋಟ್ಯಂತರ ಜನರು ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಭಾಗವಹಿಸಿದ್ರು. ನಿಮಗೆಲ್ಲ ನೆನಪಿರಬಹುದು, 10 ವರ್ಷಗಳ ಹಿಂದೆ ಇದು ಪ್ರಾರಂಭವಾಯಿತು. ಈಗ 10 ವರ್ಷಗಳಲ್ಲಿ ಈ ಆಚರಣೆ ಪ್ರತಿ ವರ್ಷವೂ ಮೊದಲಿಗಿಂತ ಹೆಚ್ಚು ಭವ್ಯಗೊಳ್ಳುತ್ತಾ ಸಾಗ್ತಾ ಇದೆ. ಇದು ಹೆಚ್ಚು ಹೆಚ್ಚು ಜನರು ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಎಂಬುದರ ಸಂಕೇತವೂ ಆಗಿದೆ. ನಾವು ಈ ಬಾರಿ ಯೋಗ ದಿನದ ಎಷ್ಟು ಆಕರ್ಷಕ ಚಿತ್ರಗಳನ್ನು ನೋಡಿದ್ದೇವೆ. ವಿಶಾಖಪಟ್ಟಣಂನ ಸಮುದ್ರ ತೀರದಲ್ಲಿ 3 ಲಕ್ಷ ಜನರು ಒಟ್ಟಾಗಿ ಯೋಗ ಮಾಡಿದರು. ವಿಶಾಖಪಟ್ಟಣಂನಿಂದಲೇ ಮತ್ತೊಂದು ಅದ್ಭುತ ನೋಟ ಕಾಣಲು ಸಿಕ್ತು. 2000ಕ್ಕೂ ಹೆಚ್ಚು ಆದಿವಾಸಿ ವಿದ್ಯಾರ್ಥಿಗಳು 108 ನಿಮಿಷಗಳ ಕಾಲ 108 ಸೂರ್ಯ ನಮಸ್ಕಾರಗಳನ್ನು ಮಾಡಿದರು. ಯೋಚಿಸಿ, ಎಷ್ಟು ಶಿಸ್ತು, ಎಷ್ಟು ಸಮರ್ಪಣೆ ಇದ್ದಿರಬಹುದು ಅಂತ. ನಮ್ಮ ನೌಕಾಪಡೆಯ ಹಡಗುಗಳ ಮೇಲೂ ಯೋಗದ ಭವ್ಯ ನೋಟ ಕಂಡು ಬಂತು. ತೆಲಂಗಾಣದಲ್ಲಿ 3000 ದಿವ್ಯಾಂಗ ಸ್ನೇಹಿತರು ಒಂದೇ ಸಲ ಯೋಗ ಶಿಬಿರದಲ್ಲಿ ಭಾಗವಹಿಸಿದರು. ಅವರು ಯೋಗವು ಹೇಗೆ ಸಬಲೀಕರಣದ ಮಾಧ್ಯಮವೂ ಆಗಿದೆ ಎಂದು ತೋರಿಸಿದರು. ದೆಹಲಿಯ ಜನರು ಯಮುನಾ ನದಿಯ ಸ್ವಚ್ಛತೆಯ ಸಂಕಲ್ಪದೊಂದಿಗೆ ಯೋಗವನ್ನು ಜೋಡಿಸಿ ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ಯೋಗ ಮಾಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚಿನಾಬ್ ಬ್ರಿಡ್ಜ್, ಇದು ಜಗತ್ತಿನ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಆಗಿದೆ, ಅಲ್ಲಿಯೂ ಜನರು ಯೋಗ ಮಾಡಿದರು. ಹಿಮಾಲಯದ ಹಿಮದಿಂದ ಆವೃತವಾದ ಶಿಖರಗಳ ನಡುವೆ ಐಟಿಬಿಪಿ ಸಿಬ್ಬಂದಿ ಯೋಗಾಭ್ಯಾಸ ಮಾಡುತ್ತಿರುವುದು ಕಂಡುಬಂತು. ಅಲ್ಲಿ ಧೈರ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು ಜತೆಯಾಗಿ ಸಾಗಿದವು. ಗುಜರಾತ್ನ ಜನರೂ ಸಹ ಒಂದು ಹೊಸ ಇತಿಹಾಸ ಸೃಷ್ಟಿಸಿದರು. ವಡ್ನಗರದಲ್ಲಿ 2121 ಜನರು ಒಂದೇ ಸಲ ಭುಜಂಗಾಸನ ಮಾಡಿದರು ಮತ್ತು ಹೊಸ ರೆಕಾರ್ಡ್ ನಿರ್ಮಿಸಿದರು. ನ್ಯೂಯಾರ್ಕ್, ಲಂಡನ್, ಟೋಕಿಯೋ, ಪ್ಯಾರಿಸ್, ಜಗತ್ತಿನ ಪ್ರಮುಖ ನಗರಗಳಿಂದ ಯೋಗಾಭ್ಯಾಸದ ಚಿತ್ರಗಳು ಬಂದಿದ್ದು, ಪ್ರತಿ ಚಿತ್ರದಲ್ಲಿಯೂ ಶಾಂತಿ, ಸ್ಥಿರತೆ ಮತ್ತು ಸಮತೋಲನ ವಿಶೇಷವಾಗಿತ್ತು. ಈ ಬಾರಿಯ ಥೀಮ್ ಕೂಡ ತುಂಬಾನೇ ವಿಶೇಷವಾಗಿತ್ತು. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್, ಅಂದರೆ ಒಂದು ಭೂಮಿ ಒಂದು ಆರೋಗ್ಯ. ಇದು ಬರೀ ಒಂದು ಘೋಷಣೆ ಅಲ್ಲ, ಇದು ನಮಗೆ ವಸುಧೈವ ಕುಟುಂಬಕಂ ಅನ್ನೋದನ್ನು ಮನವರಿಕೆ ಮಾಡಿಸುವ ಒಂದು ಮಾರ್ಗ. ನನಗೆ ನಂಬಿಕೆ ಇದೆ, ಈ ಬಾರಿಯ ಯೋಗ ದಿನದ ಭವ್ಯತೆ ಹೆಚ್ಚು ಹೆಚ್ಚು ಜನರಿಗೆ ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಲು ಖಂಡಿತ ಪ್ರೇರಣೆ ನೀಡುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಯಾರಾದರೂ ತೀರ್ಥಯಾತ್ರೆಗೆ ಹೊರಟಾಗ ಮೊದಲು ಮನಸ್ಸಿಗೆ ಬರುವ ಭಾವನೆ ಒಂದೇ: ಬನ್ನಿ ಹೊರಡೋಣ, ಆ ಭಗವಂತನ ಕರೆ ಬಂದಿದೆ. ಈ ಭಾವನೆಯೇ ನಮ್ಮ ತೀರ್ಥಯಾತ್ರೆಗಳ ಆತ್ಮವಾಗಿದೆ. ಈ ಯಾತ್ರೆಗಳು ದೈಹಿಕ ಶಿಸ್ತು, ಮನಶುದ್ಧಿ, ಪರಸ್ಪರ ಪ್ರೀತಿ ಮತ್ತು ಬಾಂಧವ್ಯ ಬೆಳೆಸುವ ಹಾಗೂ ನಮ್ಮನ್ನು ದೇವರೊಂದಿಗೆ ಬೆಸೆಯುವ ಮಾಧ್ಯಮವಾಗಿವೆ. ಇದಷ್ಟೇ ಅಲ್ಲದೆ ಈ ಯಾತ್ರೆಗಳಿಗೆ ಇನ್ನೊಂದು ಬಹುಮುಖ್ಯ ಆಯಾಮ ಇದೆ. ಈ ಧಾರ್ಮಿಕ ಯಾತ್ರೆಗಳು ಸೇವೆಯ ಅವಕಾಶಗಳ ಒಂದು ಮಹಾ ಅನುಷ್ಠಾನವೂ ಹೌದು. ಯಾವುದೇ ಯಾತ್ರೆ ನಡೆಯುವಾಗ ಎಷ್ಟು ಜನ ಯಾತ್ರೆಗೆ ಹೋಗ್ತಾರೋ ಅವರಿಗಿಂತ ಹೆಚ್ಚು ಜನ ತೀರ್ಥಯಾತ್ರಿಗಳ ಸೇವೆ ಮಾಡೋದರಲ್ಲಿ ತೊಡಗಿಸಿಕೊಳ್ತಾರೆ. ಅನೇಕ ಸ್ಥಳಗಳಲ್ಲಿ ಅರವಟ್ಟಿಗೆಗಳು ಮತ್ತು ಲಂಗರ್ಗಳ ವ್ಯವಸ್ಥೆ ಮಾಡಲಾಗುತ್ತೆ. ಜನ ರಸ್ತೆಗಳ ಬದಿಯಲ್ಲಿ ಪಾನೀಯ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಮೆಡಿಕಲ್ ಕ್ಯಾಂಪ್ಗಳು ಮತ್ತಿತರ ಸೌಲಭ್ಯಗಳ ವ್ಯವಸ್ಥೆ ಮಾಡ್ತಾರೆ. ಎಷ್ಟೋ ಜನರು ಸ್ವಂತ ಖರ್ಚಿನಲ್ಲಿ ಯಾತ್ರಾರ್ಥಿಗಳಿಗೆ ಧರ್ಮಶಾಲೆಗಳು ಮತ್ತೆ ವಸತಿಯ ವ್ಯವಸ್ಥೆ ಮಾಡ್ತಾರೆ. ಸ್ನೇಹಿತರೆ, ಬಹಳ ಸಮಯದ ನಂತರ ಕೈಲಾಸ ಮಾನಸ ಸರೋವರ ಯಾತ್ರೆ ಮತ್ತೆ ಶುರುವಾಗಿದೆ. ಕೈಲಾಸ ಮಾನಸ ಸರೋವರ ಅಂದರೆ ಅದು ಭಗವಾನ್ ಶಿವನ ಧಾಮ. ಹಿಂದೂ, ಬೌದ್ಧ, ಜೈನ ಎಲ್ಲ ಸಂಪ್ರದಾಯಗಳಲ್ಲೂ ಕೈಲಾಸ ಪರ್ವತವನ್ನು ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರ ಅಂತ ಪರಿಗಣಿಸಲಾಗಿದೆ.
ಸ್ನೇಹಿತರೆ, ಜುಲೈ 3ರಿಂದ ಪವಿತ್ರ ಅಮರನಾಥ ಯಾತ್ರೆ ಶುರುವಾಗಲಿದೆ ಮತ್ತು ಶ್ರಾವಣ ಮಾಸ ಕೂಡ ಇನ್ನೇನು ಕೆಲವೇ ದಿನಗಳ ದೂರದಲ್ಲಿದೆ. ಕೆಲ ದಿನಗಳ ಹಿಂದೆಯಷ್ಟೇ ನಾವು ಭಗವಾನ್ ಜಗನ್ನಾಥನ ರಥಯಾತ್ರೆಯನ್ನು ನೋಡಿದ್ದೇವೆ. ಒಡಿಶಾ ಇರಲಿ, ಗುಜರಾತ್ ಇರಲಿ ಅಥವಾ ದೇಶದ ಯಾವುದೇ ಮೂಲೆ ಇರಲಿ, ಲಕ್ಷಾಂತರ ಭಕ್ತರು ಈ ಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಈ ಯಾತ್ರೆಗಳು ಏಕ ಭಾರತ ಶ್ರೇಷ್ಠ ಭಾರತ ಅನ್ನೋ ಭಾವನೆಯ ಪ್ರತಿಬಿಂಬವಾಗಿವೆ. ನಾವು ಶ್ರದ್ಧೆಯಿಂದ, ಸಂಪೂರ್ಣ ಸಮರ್ಪಣೆ ಮತ್ತು ಪೂರ್ಣ ಶಿಸ್ತಿನೊಂದಿಗೆ ನಮ್ಮ ತೀರ್ಥಯಾತ್ರೆಯನ್ನು ಪೂರೈಸಿದಾಗ ಅದರ ಫಲವೂ ಹಾಗೆಯೇ ಸಿಗುತ್ತದೆ. ಈ ಯಾತ್ರೆಗಳನ್ನು ಕೈಗೊಳ್ತಿರೋ ಎಲ್ಲ ಪುಣ್ಯಶಾಲಿ ಭಕ್ತರಿಗೆ ಈ ಮೂಲಕ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ಯಾತ್ರೆಗಳನ್ನು ಯಶಸ್ವಿ ಮತ್ತು ಸುರಕ್ಷಿತಗೊಳಿಸಲು ಶ್ರಮಿಸುತ್ತಿರುವ ಸಹೋದರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈಗ ನಾನು ನಿಮಗೆ ಹೆಮ್ಮೆ ಮೂಡಿಸುವಂತಹ ದೇಶದ 2 ಸಾಧನೆಗಳ ಬಗ್ಗೆ ಹೇಳಲು ಬಯಸುತ್ತೇನೆ. ಈ ಸಾಧನೆಗಳ ಬಗ್ಗೆ ಜಾಗತಿಕ ಸಂಸ್ಥೆಗಳು ಚರ್ಚಿಸುತ್ತಿವೆ. ಈ ವಿಶ್ವ ಆರೋಗ್ಯ ಸಂಸ್ಥೆ ಎಂದು ಕರೆಯಲಾಗುವುದು WHO ಅನ್ನು ಮತ್ತು ILO ಎಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ದೇಶದ ಈ ಸಾಧನೆಗಳನ್ನು ಬಹಳವಾಗಿ ಶ್ಲಾಘಿಸಿವೆ. ಮೊದಲ ಸಾಧನೆ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದೆ. ನಿಮ್ಮಲ್ಲಿ ಅನೇಕರು ಕಣ್ಣಿನ ಒಂದು ಕಾಯಿಲೆಯ ಬಗ್ಗೆ ಕೇಳಿರಬಹುದು, ಟ್ರೆಕೋಮಾ. ಈ ಕಾಯಿಲೆ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಒಂದು ಕಾಲದಲ್ಲಿ ಈ ಕಾಯಿಲೆ ದೇಶದ ಹಲವು ಭಾಗಗಳಲ್ಲಿ ಸಾಮಾನ್ಯವಾಗಿತ್ತು. ಚಿಕಿತ್ಸೆ ನೀಡದಿದ್ದರೆ ಈ ರೋಗವು ನಿಧಾನವಾಗಿ ದೃಷ್ಟಿ ಕಳೆದುಕೊಳ್ಳಲು ಕಾರಣವಾಗುತ್ತದೆ. ಹಾಗಾಗಿ ನಾವು ಟ್ರೆಕೋಮಾವನ್ನು ಬುಡಸಮೇತ ಇಲ್ಲವಾಗಿಸುವ ಸಂಕಲ್ಪ ಮಾಡಿದೆವು. ನಾನು ನಿಮಗೆ ಸಂತೋಷದಿಂದ ಹೇಳಲು ಇಷ್ಟಪಡುತ್ತೇನೆ, ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಭಾರತವನ್ನು ಟ್ರೆಕೋಮಾ ಮುಕ್ತ ದೇಶ ಎಂದು ಘೋಷಿಸಿದೆ. ಈಗ ಭಾರತ ಟ್ರೆಕೋಮಾ ಮುಕ್ತ ದೇಶವಾಗಿದೆ. ಇದು ಲಕ್ಷಾಂತರ ಜನರ ಶ್ರಮದ ಫಲ. ಅವರು ದಣಿವರಿಯದೆ, ತಡೆಯೇ ಇಲ್ಲದಂತೆ ಈ ಕಾಯಿಲೆಯ ವಿರುದ್ಧ ಹೋರಾಡಿದರು. ಈ ಯಶಸ್ಸು ನಮ್ಮ ಹೆಲ್ತ್ ವರ್ಕರ್ಸ್ ಅವರದ್ದು. ಇದನ್ನು ತೊಡೆದುಹಾಕಲು ಸ್ವಚ್ಛ ಭಾರತ ಅಭಿಯಾನದಿಂದಲೂ ದೊಡ್ಡ ಸಹಾಯ ಸಿಕ್ಕಿತು. ಜಲ ಜೀವನ್ ಮಿಷನ್ ಕೂಡ ಈ ಯಶಸ್ಸಿನಲ್ಲಿ ದೊಡ್ಡ ಕೊಡುಗೆ ನೀಡಿದೆ. ಇಂದು ಮನೆ ಮನೆಗೆ ನಲ್ಲಿಯಿಂದ ಶುದ್ಧ ನೀರು ತಲುಪುತ್ತಿರುವುದರಿಂದ ಇಂತಹ ರೋಗಗಳ ಅಪಾಯ ಕಡಿಮೆಯಾಗಿದೆ. ಹಾಗೆಯೇ ವಿಶ್ವ ಆರೋಗ್ಯ ಸಂಸ್ಥೆ WHO ಕೂಡ ಭಾರತವು ಈ ರೋಗವನ್ನು ಎದುರಿಸುವುದರ ಜತೆಗೆ ಅದರ ಮೂಲ ಕಾರಣಗಳನ್ನು ಕೂಡ ದೂರ ಮಾಡಿದೆ ಎಂದು ಶ್ಲಾಘಿಸಿದೆ. ಹೇ ಆತ್ಮೀಯರೇ, ಇಂದು ಭಾರತದಲ್ಲಿ ಬಹುಪಾಲು ಜನಸಂಖ್ಯೆಯು ಒಂದಲ್ಲ ಒಂದು ಸೋಷಿಯಲ್ ಪ್ರೊಟೆಕ್ಷನ್ ಬೆನಿಫಿಟ್ನ ಲಾಭ ಪಡೆಯುತ್ತಿದೆ ಮತ್ತು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ನ ಒಂದು ಪ್ರಮುಖ ವರದಿ ಬಂದಿದೆ. ಈ ವರದಿಯಲ್ಲಿ ಭಾರತದ 64% ಹೆಚ್ಚು ಜನರಿಗೆ ಈಗ ಯಾವುದಾದರೂ ಒಂದು ಸೋಷಿಯಲ್ ಪ್ರೊಟೆಕ್ಷನ್ ಬೆನಿಫಿಟ್ ಖಂಡಿತ ಸಿಗುತ್ತಿದೆ ಎಂದು ಹೇಳಲಾಗಿದೆ. ಸಾಮಾಜಿಕ ಸುರಕ್ಷತೆ ಇದು ವಿಶ್ವದ ಅತಿ ದೊಡ್ಡ ಕವರೇಜ್ಗಳಲ್ಲಿ ಒಂದಾಗಿದೆ. ಇಂದು ದೇಶದ ಸುಮಾರು 95 crore ಅಂದರೆ 95 ಕೋಟಿ ಜನರು ಯಾವುದಾದರೂ ಒಂದು ಸೋಷಿಯಲ್ ಸೆಕ್ಯೂರಿಟಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಅದೇ 2015ರ ತನಕ 25 ಕೋಟಿಗಿಂತ ಕಡಿಮೆ ಜನರವರೆಗಷ್ಟೇ ಸರ್ಕಾರಿ ಯೋಜನೆಗಳು ತಲುಪುತ್ತಿದ್ದವು. ಸ್ನೇಹಿತರೆ, ಭಾರತದಲ್ಲಿ ಆರೋಗ್ಯದಿಂದ ಹಿಡಿದು ಸಾಮಾಜಿಕ ಭದ್ರತೆಯವರೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ಯಾಚುರೇಷನ್ ಭಾವನೆಯೊಂದಿಗೆ ದೇಶ ಮುಂದೆ ಸಾಗುತ್ತಿದೆ. ಇದು ಸಾಮಾಜಿಕ ನ್ಯಾಯದ ಒಂದು ಉತ್ತಮ ಚಿತ್ರಣವೂ ಹೌದು. ಈ ಯಶಸ್ಸುಗಳು ಮುಂದಿನ ಸಮಯ ಇನ್ನಷ್ಟು ಉತ್ತಮವಾಗಿರುತ್ತದೆ. ಪ್ರತಿ ಹೆಜ್ಜೆಯಲ್ಲೂ ಭಾರತ ಮತ್ತಷ್ಟು ಬಲಿಷ್ಠವಾಗಲಿದೆ ಎಂಬ ಒಂದು ನಂಬಿಕೆಯನ್ನು ಮೂಡಿಸಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಜನರ ಪಾಲ್ಗೊಳ್ಳುವಿಕೆಯ ಶಕ್ತಿಯಿಂದ ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ಎದುರಿಸಿಬಿಡಬಹುದು. ನಾನು ನಿಮಗೆ ಒಂದು ಆಡಿಯೋ ಕೇಳಿಸುತ್ತೇನೆ. ಈ ಆಡಿಯೋದಲ್ಲಿ ನಿಮಗೆ ಆ ಸಂಕಷ್ಟದ ಭೀಕರತೆಯ ಅಂದಾಜು ಸಿಗುತ್ತದೆ. ಆ ಸಂಕಷ್ಟ ಎಷ್ಟು ದೊಡ್ಡದಾಗಿತ್ತು ಅನ್ನೋದನ್ನ ನೀವು ಕೇಳಿಸಿಕೊಂಡೇ ಅರ್ಥ ಮಾಡಿಕೊಳ್ಳಿ.
आखिर ये जो जुल्म हुआ 2 साल तक, जुल्म तो 5-7 साल से शुरू हो गया था, मगर वो शिखर पर पहुंच गया है 2 साल में, जब इमरजेंसी लोगों पर ठोक दी और अमानुषी बर्ताव लोगों के साथ किया गया। लोगों के स्वतंत्रता के हक छीन लिए गए, अखबारों को कोई स्वतंत्रता न रही, न्यायालय बिल्कुल निर्बल बना दिए गए और जिस ढंग से 1 लाख से ज्यादा लोगों को जेल में बंद कर दिए और फिर अपने मनमानी राज की ओर से होती रही, उसकी मिसाल दुनिया के इतिहास में भी मिलना मुश्किल है। ಸ್ನೇಹಿತರೆ, ಈ ವಾಯ್ಸ್ ದೇಶದ ಮಾಜಿ ಪ್ರಧಾನಮಂತ್ರಿ ಶ್ರೀಮಾನ್ ಮೊರಾರ್ಜಿ ಭಾಯಿ ದೇಸಾಯಿ ಅವರದು. ಅವರು ಸಂಕ್ಷಿಪ್ತವಾಗಿ ಆದರೆ ಬಹಳ ಸ್ಪಷ್ಟವಾಗಿ ಎಮರ್ಜೆನ್ಸಿ ಬಗ್ಗೆ ತಿಳಿಸಿದರು. ನೀವು ಊಹಿಸಿಕೊಳ್ಳಬಹುದು ಆ ಸಮಯ ಹೇಗಿತ್ತು ಅಂತ. ಎಮರ್ಜೆನ್ಸಿ ಹೇರಿದವರು ನಮ್ಮ ಸಂವಿಧಾನವನ್ನು ಕಗ್ಗೊಲೆ ಮಾಡಿದ್ದಷ್ಟೇ ಅಲ್ಲದೆ ಅವರ ಉದ್ದೇಶ ನ್ಯಾಯಾಂಗವನ್ನೂ ತಮ್ಮ ಅಧೀನದಲ್ಲಿಟ್ಟುಕೊಳ್ಳುವುದಾಗಿತ್ತು. ಈ ಸಮಯದಲ್ಲಿ ಜನರನ್ನು ದೊಡ್ಡ ಪ್ರಮಾಣದಲ್ಲಿ ಹಿಂಸಿಸಲಾಗಿತ್ತು. ಇದಕ್ಕೆ ಅನೇಕ ಉದಾಹರಣೆಗಳಿವೆ. ಅವುಗಳನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಜಾರ್ಜ್ ಫರ್ನಾಂಡಿಸ್ ಸಾಹೇಬರನ್ನು ಸರಪಳಿಗಳಲ್ಲಿ ಬಂಧಿಸಿಡಲಾಗಿತ್ತು. ಅನೇಕ ಜನರನ್ನು ತೀವ್ರ ಹಿಂಸೆಗೆ ಒಳಪಡಿಸಲಾಯಿತು. ಮೀಸಾ ಅಡಿಯಲ್ಲಿ ಯಾರನ್ನು ಬೇಕಾದರೂ ಹಾಗೆಯೇ ಬಂಧಿಸಿ ಬಿಡಲಾಗುತ್ತಿತ್ತು. ವಿದ್ಯಾರ್ಥಿಗಳಿಗೂ ತೊಂದರೆ ಕೊಡಲಾಗಿತ್ತು. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಯಿತು. ಸ್ನೇಹಿತರೆ, ಆ ಸಮಯದಲ್ಲಿ ಸಾವಿರಾರು ಜನರನ್ನು ಬಂಧಿಸಲಾಯಿತು. ಅವರ ಮೇಲೆ ಹೀಗೆ ಅಮಾನವೀಯ ದೌರ್ಜನ್ಯಗಳು ನಡೆದವು. ಆದರೆ ಭಾರತದ ಜನರು ಬಗ್ಗಲಿಲ್ಲ, ಕುಗ್ಗಲಿಲ್ಲ ಮತ್ತು ಪ್ರಜಾಪ್ರಭುತ್ವದೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳಲು ಒಪ್ಪಲಿಲ್ಲ. ಅದು ಅವರ ಶಕ್ತಿ. ಕೊನೆಗೂ ಜನತಾ ಜನಾರ್ದನರ ಗೆಲುವಾಯಿತು. ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಳ್ಳಲಾಯಿತು ಮತ್ತು ತುರ್ತು ಪರಿಸ್ಥಿತಿಯನ್ನು ಹೇರಿದವರು ಸೋತರು. ಬಾಬು ಜಗಜೀವನ್ ರಾಮ್ ಅವರು ಈ ಬಗ್ಗೆ ಬಹಳ ಸಶಕ್ತ ರೀತಿಯಲ್ಲಿ ತಮ್ಮ ಮಾತನ್ನು ಮಂಡಿಸಿದ್ದರು. बहनों और भाइयों, पिछला चुनाव नहीं था, भारत की जनता का एक महान अभियान था. उस समय के परिस्थितियों को बदल देने का, तानाशाही के धारा को मोड़ देने का और भारत में प्रजातंत्र के बुनियाद को मजबूत कर देने का. ಅಟಲ್ ಜಿ ಕೂಡ ಆಗ ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಏನು ಹೇಳಿದ್ದರೋ ಅದನ್ನು ನಾವು ಖಂಡಿತವಾಗಿ ಕೇಳಬೇಕು. बहनों और भाइयों, देश में जो कुछ हुआ उसे केवल चुनाव नहीं कह सकते. एक शांतिपूर्ण क्रांति हुई है. लोक शक्ति की लहर ने लोकतंत्र की हत्या करने वालों को इतिहास के कूड़ेदान में फेंक दिया है. ಸ್ನೇಹಿತರೆ, ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಲ್ಪಟ್ಟಿದ್ದಕ್ಕೆ 50 ವರ್ಷಗಳು ಕೆಲವು ದಿನಗಳ ಹಿಂದೆ ಪೂರ್ಣಗೊಂಡಿವೆ. ನಾವು ದೇಶವಾಸಿಗಳು ಸಂವಿಧಾನ ಹತ್ಯೆಯ ದಿನವನ್ನು ಆಚರಿಸಿದ್ದೇವೆ. ತುರ್ತು ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸಿದ ಎಲ್ಲರನ್ನೂ ನಾವು ಯಾವಾಗಲೂ ನೆನಪಿಸಿಕೊಳ್ಳಬೇಕು. ಇದು ನಮ್ಮ ಸಂವಿಧಾನವನ್ನು ಸಶಕ್ತವಾಗಿಡುವ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಜಾಗೃತರಾಗಿರಲು ನಮಗೆ ಪ್ರೇರಣೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಒಂದು ಚಿತ್ರವನ್ನು ಕಲ್ಪಿಸಿಕೊಳ್ಳಿ. ಮುಂಜಾವಿನ ಸೂರ್ಯನ ಬೆಳಕು ಬೆಟ್ಟಗಳನ್ನು ಸ್ಪರ್ಶಿಸುತ್ತಿದೆ. ನಿಧಾನವಾಗಿ ಬೆಳಕು ಬಯಲು ಪ್ರದೇಶಗಳ ಕಡೆಗೆ ಹರಡುತ್ತಿದೆ ಮತ್ತು ಅದೇ ಬೆಳಕಿನೊಂದಿಗೆ ಫುಟ್ಬಾಲ್ ಪ್ರೇಮಿಗಳ ಗುಂಪೊಂದು ಹೆಜ್ಜೆ ಹಾಕುತ್ತಿದೆ. ಸೀಟಿ ಮೊಳಗುತ್ತದೆ ಮತ್ತು ಕೆಲವೇ ಕ್ಷಣಗಳಲ್ಲಿ ಮೈದಾನವು ಚಪ್ಪಾಳೆ ಮತ್ತು ಘೋಷಣೆಗಳಿಂದ ಪ್ರತಿಧ್ವನಿಸುತ್ತದೆ. ಪ್ರತಿ ಪಾಸ್, ಪ್ರತಿ ಗೋಲ್ನೊಂದಿಗೆ ಜನರ ಉತ್ಸಾಹ ಹೆಚ್ಚುತ್ತಿದೆ. ಇದು ಯಾವ ಸುಂದರ ಪ್ರಪಂಚ ಎಂದು ನೀವು ಯೋಚಿಸುತ್ತಿರಬಹುದು. ಸ್ನೇಹಿತರೆ, ಈ ಚಿತ್ರ ಅಸ್ಸಾಂನ ಒಂದು ಪ್ರಮುಖ ಪ್ರದೇಶವಾದ ಬೋಡೋಲ್ಯಾಂಡ್ನ ವಾಸ್ತವವಾಗಿದೆ. ಬೋಡೋಲ್ಯಾಂಡ್ ಇಂದು ತನ್ನ ಹೊಸ ರೂಪದೊಂದಿಗೆ ದೇಶದ ಮುಂದೆ ನಿಂತಿದೆ. ಇಲ್ಲಿನ ಯುವ ಜನರಲ್ಲಿರುವ ಶಕ್ತಿ, ಆತ್ಮವಿಶ್ವಾಸ, ಅದು ಫುಟ್ಬಾಲ್ ಮೈದಾನದಲ್ಲಿ ಎದ್ದು ಕಾಣಿಸುತ್ತದೆ. ಬೋಡೋ ಟೆರಿಟೋರಿಯಲ್ ಏರಿಯಾದಲ್ಲಿ ಬೋಡೋಲ್ಯಾಂಡ್ ಕೇಮ್
ಕಪ್ ಆಯೋಜನೆ ಆಗ್ತಿದೆ. ಇದು ಬರೀ ಒಂದು ಟೂರ್ನಮೆಂಟ್ ಅಲ್ಲ, ಇದು ಒಗ್ಗಟ್ಟು ಮತ್ತು ಭರವಸೆಯ ಹಬ್ಬ ಆಗಿಬಿಟ್ಟಿದೆ. 3700ಕ್ಕೂ ಹೆಚ್ಚು ತಂಡಗಳು, ಸುಮಾರು 70,000 ಆಟಗಾರರು, ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಅಂಕಿಅಂಶಗಳು ಬೋಡೋಲ್ಯಾಂಡ್ನಲ್ಲಿ ಆಗಿರುವ ದೊಡ್ಡ ಬದಲಾವಣೆಯ ಕಥೆ ಹೇಳ್ತಿವೆ. ಬೋಡೋಲ್ಯಾಂಡ್ ಈಗ ದೇಶದ ಸ್ಪೋರ್ಟ್ಸ್ ಮ್ಯಾಪ್ನಲ್ಲಿ ತನ್ನ ಹೊಳಪನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ತಾ ಇದೆ. ಸ್ನೇಹಿತರೆ, ಒಂದು ಕಾಲವಿತ್ತು, ಆಗ ಸಂಘರ್ಷ ಒಂದೇ ಇಲ್ಲಿನ ಗುರುತಾಗಿತ್ತು. ಆ ಸಮಯದಲ್ಲಿ ಇಲ್ಲಿನ ಯುವಜನರಿಗೆ ಅವಕಾಶಗಳು ಕಡಿಮೆ ಇದ್ದವು. ಆದರೆ ಇವತ್ತು ಅವರ ಕಣ್ಣಲ್ಲಿ ಹೊಸ ಕನಸುಗಳಿವೆ, ಮನಸ್ಸಿನಲ್ಲಿ ಆತ್ಮನಿರ್ಭರತೆಯ ಧೈರ್ಯ ಇದೆ. ಇಲ್ಲಿಂದ ಬಂದ ಫುಟ್ಬಾಲ್ ಆಟಗಾರರು ಈಗ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ತಮ್ಮ ಛಾಪು ಮೂಡಿಸ್ತಾ ಇದ್ದಾರೆ. ಹಾಲಿ ಚರಣ್ ನಾರ್ಜಾರಿ, ದುರ್ಗಾ ಬೋರೋ, ಅಪೂರ್ವ ನಾರ್ಜಾರಿ, ಮನ್ಬೀರ್ ಬಸುಮತಾರಿ ಇವು ಬರೀ ಫುಟ್ಬಾಲ್ ಆಟಗಾರರ ಹೆಸರುಗಳಲ್ಲ. ಇವು ಯಾರು ಬೋಡೋಲ್ಯಾಂಡ್ ಅನ್ನು ಮೈದಾನದಿಂದ ರಾಷ್ಟ್ರೀಯ ವೇದಿಕೆಗೆ ತಲುಪಿಸಿದ್ದಾರೋ ಆ ಹೊಸ ಪೀಳಿಗೆಯ ಗುರುತುಗಳಾಗಿವೆ. ಇವರಲ್ಲಿ ಹಲವರು ಸೀಮಿತ ಸಂಪನ್ಮೂಲಗಳೊಂದಿಗೆ ಅಭ್ಯಾಸ ಮಾಡಿದರು, ಹಲವರು ಕಠಿಣ ಪರಿಸ್ಥಿತಿಗಳಲ್ಲಿ ತಮ್ಮ ದಾರಿ ಕಂಡುಕೊಂಡರು ಮತ್ತು ಇಂದು ಅಂಥವರಿಂದ ಸ್ಫೂರ್ತಿ ಪಡೆದು ದೇಶದ ಅನೇಕ ಪುಟ್ಟ ಮಕ್ಕಳು ತಮ್ಮ ಕನಸುಗಳನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತಾರೆ. ಸ್ನೇಹಿತರೆ, ನಮ್ಮ ಸಾಮರ್ಥ್ಯವನ್ನು ನಾವು ಹೆಚ್ಚಿಸಬೇಕಾದರೆ ಮೊದಲು ನಮ್ಮ ಫಿಟ್ನೆಸ್ ಮತ್ತು ವೆಲ್ಬೀಯಿಂಗ್ ಕಡೆ ಗಮನ ಹರಿಸಬೇಕು. ಹಾಗೆಯೇ ಸ್ನೇಹಿತರೆ, ಫಿಟ್ನೆಸ್ಗಾಗಿ ಒಬೆಸಿಟಿ ಕಡಿಮೆ ಮಾಡಲು ನನ್ನ ಒಂದು ಸಲಹೆ ನಿಮಗೆ ನೆನಪಿದೆ ಅಲ್ವಾ? ಊಟದಲ್ಲಿ 10% ಎಣ್ಣೆ ಕಡಿಮೆ ಬಳಸಿ ಬೊಜ್ಜನ್ನು ಓಡಿಸಿ. ನೀವು ಫಿಟ್ ಆಗಿದ್ದರೆ ಜೀವನದಲ್ಲಿ ಇನ್ನೂ ಹೆಚ್ಚು ಸೂಪರ್ ಹಿಟ್ ಆಗುತ್ತೀರಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಭಾರತವು ತನ್ನ ಪ್ರಾದೇಶಿಕ, ಭಾಷಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯಕ್ಕಾಗಿ ಹೇಗೆ ಹೆಸರುವಾಸಿಯಾಗಿದೆಯೋ ಅದೇ ರೀತಿ ಕಲೆ, ಶಿಲ್ಪಕಲೆ ಹಾಗೂ ಕೌಶಲ್ಯದ ವೈವಿಧ್ಯವು ನಮ್ಮ ದೇಶದ ಒಂದು ದೊಡ್ಡ ವಿಶೇಷತೆಯಾಗಿದೆ. ನೀವು ಯಾವ ಕ್ಷೇತ್ರಕ್ಕೆ ಹೋದರೂ ಅಲ್ಲಿನ ಏನಾದರೊಂದು ವಿಶಿಷ್ಟ ಮತ್ತು ಲೋಕಲ್ ವಿಷಯದ ಬಗ್ಗೆ ನಿಮಗೆ ಗೊತ್ತಾಗುತ್ತದೆ. ನಾವು ಸಾಮಾನ್ಯವಾಗಿ ಮನ್ ಕಿ ಬಾತ್ನಲ್ಲಿ ದೇಶದ ಇಂತಹ ಯೂನಿಕ್ ಪ್ರಾಡಕ್ಟ್ಗಳ ಬಗ್ಗೆ ಮಾತನಾಡ್ತೀವಿ. ಅಂತಹುದೇ ಒಂದು ಪ್ರಾಡಕ್ಟ್ ಅಂದರೆ ಮೇಘಾಲಯದ ಎರೆ ಸಿಲ್ಕ್. ಇದಕ್ಕೆ ಕೆಲವು ದಿನಗಳ ಹಿಂದೆಯಷ್ಟೇ GI ಟ್ಯಾಗ್ ಸಿಕ್ಕಿದೆ. ಎರೆ ಸಿಲ್ಕ್ ಮೇಘಾಲಯಕ್ಕೆ ಪರಂಪರೆಯ ಒಂದು ಕುರುಹಾಗಿದೆ. ಇಲ್ಲಿನ ಬುಡಕಟ್ಟು ಜನಾಂಗದವರು, ಅದರಲ್ಲೂ ವಿಶೇಷವಾಗಿ ಖಾಸಿ ಸಮುದಾಯದ ಜನರು ಇದನ್ನು ತಲೆಮಾರುಗಳಿಂದ ಕಾಪಾಡಿಕೊಂಡು ಬಂದಿದ್ದಾರೆ ಮತ್ತು ತಮ್ಮ ಕೌಶಲ್ಯದಿಂದ ಇದನ್ನು ಶ್ರೀಮಂತಗೊಳಿಸಿದ್ದಾರೆ. ಈ ಸಿಲ್ಕ್ಗೆ ಹಲವು ವಿಶೇಷ ಗುಣಗಳಿವೆ. ಅದು ಇದನ್ನು ಬೇರೆ ಫ್ಯಾಬ್ರಿಕ್ಗಳಿಂದ ವಿಭಿನ್ನವಾಗಿಸುತ್ತೆ. ಇದರ ಕುರಿತಾದ ಅತ್ಯಂತ ವಿಶೇಷವಾದ ಅಂಶವೆಂದರೆ ಇದನ್ನು ತಯಾರಿಸುವ ವಿಧಾನ. ಈ ಸಿಲ್ಕ್ ಅನ್ನು ಯಾವ ರೇಷ್ಮೆ ಹುಳುಗಳು ತಯಾರಿಸುತ್ತವೆಯೋ ಅವುಗಳನ್ನು ರೇಷ್ಮೆಗಾಗಿ ಕೊಲ್ಲಲಾಗುವುದಿಲ್ಲ. ಹಾಗಾಗಿ ಇದನ್ನು ಅಹಿಂಸಾ ಸಿಲ್ಕ್ ಅಂತಾನೂ ಕರೀತಾರೆ. ಇತ್ತೀಚೆಗೆ ಜಗತ್ತಿನಲ್ಲಿ ಯಾವುದರಲ್ಲಿ ಹಿಂಸೆ ಇರುವುದಿಲ್ಲವೋ ಹಾಗೂ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವುದಿಲ್ಲವೋ ಅಂತಹ ಪ್ರಾಡಕ್ಟ್ಗಳ ಡಿಮ್ಯಾಂಡ್ ವೇಗವಾಗಿ ಹೆಚ್ಚುತ್ತಿದೆ. ಹಾಗಾಗಿ ಮೇಘಾಲಯದ ಎರಿ ಸಿಲ್ಕ್ ಗ್ಲೋಬಲ್ ಮಾರ್ಕೆಟ್ಗೆ ಒಂದು ಪರ್ಫೆಕ್ಟ್ ಪ್ರಾಡಕ್ಟ್ ಆಗಿದೆ. ಇದರ ಇನ್ನೊಂದು ವಿಶೇಷತೆ ಅಂದರೆ ಈ ಸಿಲ್ಕ್ ಚಳಿಗಾಲದಲ್ಲಿ ಬೆಚ್ಚಗಿಡುತ್ತೆ ಮತ್ತು ಬೇಸಿಗೆಯಲ್ಲಿ ತಂಪು ನೀಡುತ್ತೆ. ಇದರ ಈ ಗುಣ ಬೇರೆ ಬೇರೆ ಸ್ಥಳಗಳಿಗೂ ಇದನ್ನು ಸೂಕ್ತವಾಗಿಸುತ್ತೆ. ಮೇಘಾಲಯದ ಮಹಿಳೆಯರು ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಮೂಲಕ ತಮ್ಮ ಈ ಪರಂಪರೆಯನ್ನು ಇನ್ನಷ್ಟು ದೊಡ್ಡ ಸ್ಕೇಲ್ನಲ್ಲಿ ಮುನ್ನಡೆಸುತ್ತಿದ್ದಾರೆ. ನಾನು ಮೇಘಾಲಯದ ಜನರಿಗೆ ಎರಿ ಸಿಲ್ಕ್ಗೆ GI ಟ್ಯಾಗ್ ಸಿಕ್ಕಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ನಾನು ನಿಮ್ಮೆಲ್ಲರಿಗೂ ಅಪೀಲ್ ಮಾಡುತ್ತಿದ್ದೇನೆ, ನೀವು ಕೂಡ ಎರಿ ಸಿಲ್ಕ್ನಿಂದ ಮಾಡಿದ ಬಟ್ಟೆಗಳನ್ನು ಖಂಡಿತ ಟ್ರೈ ಮಾಡಿ. ಮತ್ತೆ ಖಾದಿ, ಹ್ಯಾಂಡ್ಲೂಮ್, ಹ್ಯಾಂಡಿಕ್ರಾಫ್ಟ್, ವೋಕಲ್ ಫಾರ್ ಲೋಕಲ್ ಇವುಗಳನ್ನು ನೀವು ಯಾವಾಗಲೂ ನೆನಪಿನಲ್ಲಿಡಬೇಕು. ಗ್ರಾಹಕರು ಭಾರತದಲ್ಲಿ ತಯಾರಾದ ಪ್ರಾಡಕ್ಟ್ಗಳನ್ನೇ ಖರೀದಿಸಬೇಕು ಮತ್ತು ವ್ಯಾಪಾರಿಗಳು ಭಾರತದಲ್ಲಿ ತಯಾರಾದ ಪ್ರಾಡಕ್ಟ್ಗಳನ್ನೇ ಮಾರಾಟ ಮಾಡಬೇಕು. ಆಗ ಆತ್ಮನಿರ್ಭರ ಭಾರತ್ ಅಭಿಯಾನಕ್ಕೆ ಹೊಸ ಶಕ್ತಿ ಸಿಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ,
ವುಮನ್ ಲೆಡ್ ಡೆವಲಪ್ಮೆಂಟ್ನ ಮಂತ್ರ ನಮ್ಮ ದೇಶದ ಹೊಸ ಭವಿಷ್ಯವನ್ನು ರೂಪಿಸಲು ಸಿದ್ಧವಾಗಿದೆ. ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳು ಇಂದು ಕೇವಲ ತಮಗಷ್ಟೇ ಅಲ್ಲದೆ ಇಡೀ ಸಮಾಜಕ್ಕೆ ಹೊಸ ದಿಕ್ಕನ್ನು ತೋರಿಸುತ್ತಿದ್ದಾರೆ. ನೀವು ತೆಲಂಗಾಣದ ಭದ್ರಾಚಲಂನ ಮಹಿಳೆಯರ ಯಶಸ್ಸಿನ ಬಗ್ಗೆ ತಿಳಿದುಕೊಂಡರೆ ನಿಮಗೂ ಖುಷಿಯಾಗುತ್ತೆ. ಈ ಮಹಿಳೆಯರು ಒಂದು ಕಾಲದಲ್ಲಿ ಹೊಲಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು, ಜೀವನೋಪಾಯಕ್ಕಾಗಿ ದಿನವಿಡೀ ಕಷ್ಟಪಡುತ್ತಿದ್ದರು. ಇಂದು ಅದೇ ಮಹಿಳೆಯರು ಮಿಲೆಟ್ಸ್, ಶ್ರೀ ಅನ್ನದಿಂದ ಬಿಸ್ಕೆಟ್ಗಳನ್ನು ತಯಾರಿಸುತ್ತಿದ್ದಾರೆ. ಭದ್ರಾದ್ರಿ ಮಿಲೆಟ್ ಮ್ಯಾಜಿಕ್ ಹೆಸರಿನಲ್ಲಿ ಈ ಬಿಸ್ಕೆಟ್ಗಳು ಹೈದರಾಬಾದ್ನಿಂದ ಲಂಡನ್ವರೆಗೆ ಹೋಗುತ್ತಿವೆ. ಭದ್ರಾಚಲಂನ ಮಹಿಳೆಯರು ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಸೇರಿ ತರಬೇತಿ ಪಡೆದರು. ಸ್ನೇಹಿತರೆ, ಈ ಮಹಿಳೆಯರು ಇನ್ನೊಂದು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಅದೇನೆಂದರೆ ಇವರು ಗಿರಿ ಸ್ಯಾನಿಟರಿ ಪ್ಯಾಡ್ಸ್ ತಯಾರಿಸಲು ಶುರು ಮಾಡಿದರು. ಕೇವಲ 3 ತಿಂಗಳಲ್ಲಿ 40,000 ಪ್ಯಾಡ್ಗಳನ್ನು ತಯಾರಿಸಿ ಅವುಗಳನ್ನು ಶಾಲೆಗಳು ಮತ್ತು ಸುತ್ತಮುತ್ತಲಿನ ಆಫೀಸ್ಗಳಿಗೆ ತಲುಪಿಸಿದರು. ಅದು ಕೂಡ ತುಂಬಾ ಅಗ್ಗದ ಬೆಲೆಗೆ. ಸ್ನೇಹಿತರೆ, ಕರ್ನಾಟಕದ ಕಲಬುರಗಿಯ ಮಹಿಳೆಯರ ಸಾಧನೆ ಕೂಡ ಅದ್ಭುತವಾಗಿದೆ. ಇವರು ಜೋಳದ ರೊಟ್ಟಿಯನ್ನು ಒಂದು ಬ್ರ್ಯಾಂಡ್ ಆಗಿ ಪರಿವರ್ತಿಸಿದ್ದಾರೆ. ಅವರು ರಚಿಸಿರುವ ಕೋಆಪರೇಟಿವ್ನಲ್ಲಿ ಪ್ರತಿದಿನ 3,000ಕ್ಕೂ ಹೆಚ್ಚು ರೊಟ್ಟಿಗಳು ತಯಾರಾಗ್ತಾ ಇವೆ. ಈ ರೊಟ್ಟಿಗಳ ಪರಿಮಳ ಈಗ ಕೇವಲ ಹಳ್ಳಿಗಳಿಗಷ್ಟೇ ಸೀಮಿತವಾಗಿಲ್ಲ. ಬೆಂಗಳೂರಿನಲ್ಲೂ ಸ್ಪೆಷಲ್ ಕೌಂಟರ್ ತೆರೆಯಲಾಗಿದೆ. ಆನ್ಲೈನ್ ಫುಡ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಆರ್ಡರ್ಗಳು ಬರ್ತಾ ಇವೆ. ಕಲಬುರಗಿಯ ರೊಟ್ಟಿ ಈಗ ದೊಡ್ಡ ನಗರಗಳ ಕಿಚನ್ಗಳಿಗೂ ತಲುಪ್ತಾ ಇದೆ. ಇದರ ಅತ್ಯದ್ಭುತ ಪರಿಣಾಮ ಈ ಮಹಿಳೆಯರ ಮೇಲೆ ಆಗಿದೆ. ಅವರ ಆದಾಯವು ಹೆಚ್ಚಾಗ್ತಾ ಇದೆ. ಸ್ನೇಹಿತರೆ, ಬೇರೆ ಬೇರೆ ರಾಜ್ಯಗಳ ಈ ಕಥೆಗಳಲ್ಲಿ ಇರುವ ಮುಖಗಳು ಬೇರೆ ಬೇರೆ, ಆದರೆ ಅವುಗಳಲ್ಲಿರುವ ಹೊಳಪು ಒಂದೇ. ಇದು ಆತ್ಮವಿಶ್ವಾಸದ, ಆತ್ಮನಿರ್ಭರತೆಯ ಹೊಳಪು. ಅಂಥದ್ದೇ ಒಂದು ಮುಖ ಮಧ್ಯಪ್ರದೇಶದ ಸುಮಾ ಉಯಿಕೆ. ಸುಮಾಜಿ ಅವರ ಪ್ರಯತ್ನ ಬಹು ಶ್ಲಾಘನೀಯವಾದುದು. ಅವರು ಬಾಲಾಘಾಟ್ ಜಿಲ್ಲೆಯ ಕಟಂಗಿ ಬ್ಲಾಕ್ನಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಸೇರಿ ಮಶ್ರೂಮ್ ಕೃಷಿ ಮತ್ತು ಪಶುಸಂಗೋಪನೆಯ ಟ್ರೈನಿಂಗ್ ತಗೊಂಡ್ರು. ಇದರಿಂದ ಅವರಿಗೆ ಆತ್ಮನಿರ್ಭರತೆಯ ದಾರಿ ಸಿಕ್ತು. ಸುಮಾ ಉಯಿಕೆ ಅವರ ಆದಾಯ ಹೆಚ್ಚಾದಾಗ ಅವರು ತಮ್ಮ ಕೆಲಸವನ್ನು ವಿಸ್ತರಿಸಿದ್ರು. ಚಿಕ್ಕ ಪ್ರಯತ್ನದಿಂದ ಶುರುವಾದ ಈ ಪ್ರಯಾಣ ಈಗ ದೀದಿ ಕ್ಯಾಂಟೀನ್ ಮತ್ತು ಥರ್ಮಲ್ ಥೆರಪಿ ಸೆಂಟರ್ವರೆಗೂ ತಲುಪಿದೆ. ದೇಶದ ಮೂಲೆ ಮೂಲೆಯಲ್ಲಿ ಇಂತಹುದೇ ಅಸಂಖ್ಯಾತ ಮಹಿಳೆಯರು ತಮ್ಮ ಮತ್ತು ದೇಶದ ಭವಿಷ್ಯವನ್ನು ಬದಲಾಯಿಸ್ತಾ ಇದ್ದಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ದಿನಗಳಲ್ಲಿ ನನಗೆ ವಿಯೆಟ್ನಾಂನ ಅನೇಕ ಜನರು ವಿವಿಧ ಮಾಧ್ಯಮಗಳ ಮೂಲಕ ತಮ್ಮ ಸಂದೇಶಗಳನ್ನು ಕಳುಹಿಸಿದ್ದಾರೆ. ಈ ಸಂದೇಶಗಳ ಪ್ರತಿಯೊಂದು ಸಾಲಿನಲ್ಲಿಯೂ ಶ್ರದ್ಧೆ ಇತ್ತು, ಆತ್ಮೀಯತೆ ಇತ್ತು. ಅವರ ಭಾವನೆಗಳು ಮನಸ್ಸನ್ನು ಮುಟ್ಟುವಂತಿದ್ದವು. ಅವರು ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳಾದ ರೆಲಿಕ್ಸ್ ದರ್ಶನ ಮಾಡಿಸಿದ್ದಕ್ಕಾಗಿ ಭಾರತಕ್ಕೆ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದರು. ಅವರ ಮಾತುಗಳಲ್ಲಿ ಇದ್ದ ಭಾವನೆಗಳು ಯಾವುದೇ ಔಪಚಾರಿಕ ಧನ್ಯವಾದಕ್ಕಿಂತ ಹೆಚ್ಚಾಗಿದ್ದವು. ಸ್ನೇಹಿತರೆ, ಮೂಲತಃ ಭಗವಾನ್ ಬುದ್ಧನ ಈ ಪವಿತ್ರ ಅವಶೇಷಗಳ ಹುಡುಕಾಟ ಆಂಧ್ರ ಪ್ರದೇಶದ ಪಾಲನಾಡು ಜಿಲ್ಲೆಯ ನಾಗಾರ್ಜುನಕೊಂಡದಲ್ಲಿ ನಡೆದಿತ್ತು. ಈ ಜಾಗಕ್ಕೆ ಬೌದ್ಧ ಧರ್ಮದೊಂದಿಗೆ ಆಳವಾದ ಸಂಬಂಧ ಇದೆ. ಒಂದು ಕಾಲದಲ್ಲಿ ಈ ಸ್ಥಳಕ್ಕೆ ಶ್ರೀಲಂಕಾ ಮತ್ತು ಚೀನಾ ಸೇರಿದಂತೆ ದೂರದ ಪ್ರದೇಶಗಳಿಂದ ಜನರು ಬರುತ್ತಿದ್ದರು. ಸ್ನೇಹಿತರೆ, ಕಳೆದ ತಿಂಗಳು ಭಗವಾನ್ ಬುದ್ಧನ ಈ ಪವಿತ್ರ ಅವಶೇಷಗಳನ್ನು ಭಾರತದಿಂದ ವಿಯೆಟ್ನಾಂಗೆ ಕೊಂಡೊಯ್ಯಲಾಗಿತ್ತು. ಅಲ್ಲಿನ 9 ಬೇರೆ ಬೇರೆ ಸ್ಥಳಗಳಲ್ಲಿ ಇವುಗಳನ್ನು ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗಿತ್ತು. ಭಾರತದ ಈ ಉಪಕ್ರಮ ಒಂದು ರೀತಿಯಲ್ಲಿ ವಿಯೆಟ್ನಾಂಗೆ ರಾಷ್ಟ್ರೀಯ ಉತ್ಸವವಾಯಿತು. ನೀವು ಊಹಿಸಬಲ್ಲಿರ, ಸುಮಾರು 10 ಕೋಟಿ ಜನಸಂಖ್ಯೆ ಇರೋ ವಿಯೆಟ್ನಾಂನಲ್ಲಿ 1.5 ಕೋಟಿಗೂ ಹೆಚ್ಚು ಜನರು ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ ದರ್ಶನ ಪಡೆದರು. ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ ಚಿತ್ರಗಳು ಮತ್ತು ವಿಡಿಯೋಗಳು ಶ್ರದ್ಧೆಗೆ ಯಾವುದೇ ಮಿತಿ ಇಲ್ಲ ಅನ್ನೋದನ್ನು ನನಗೆ ಮನವರಿಕೆ ಮಾಡಿಕೊಟ್ಟವು. ಮಳೆಯೇ ಇರಲಿ, ಬಿರು ಬಿಸಿಲಾಗಿರಲಿ, ಜನರು ಗಂಟೆಗಟ್ಟಲೆ ಸಾಲುಗಳಲ್ಲಿ ನಿಂತಿದ್ದರು. ಮಕ್ಕಳು, ವೃದ್ಧರು ಹಾಗೂ ದಿವ್ಯಾಂಗರು ಎಲ್ಲರೂ ಭಾವಪರವಶರಾಗಿದ್ದರು. ವಿಯೆಟ್ನಾಂನ ಅಧ್ಯಕ್ಷರು, ಉಪ ಪ್ರಧಾನಮಂತ್ರಿ, ವರಿಷ್ಠ ಮಂತ್ರಿಗಳು ಪ್ರತಿಯೊಬ್ಬರೂ ನಮಸ್ಕರಿಸಿದರು.
ಯಾತ್ರೆ ಬಗ್ಗೆ ಅಲ್ಲಿನ ಜನರಲ್ಲಿ ಗೌರವದ ಭಾವನೆ ಎಷ್ಟು ಆಳವಾಗಿತ್ತು ಅಂದರೆ ವಿಯೆಟ್ನಾಂ ಸರ್ಕಾರ ಇದನ್ನು ಇನ್ನೂ 12 ದಿನಗಳ ಕಾಲ ಮುಂದುವರಿಸಲು ಮನವಿ ಮಾಡಿತ್ತು ಮತ್ತು ಇದನ್ನು ಭಾರತ ಕೂಡ ಸಂತೋಷದಿಂದ ಒಪ್ಪಿಕೊಂಡಿತು. ಸ್ನೇಹಿತರೆ, ಭಗವಾನ್ ಬುದ್ಧನ ವಿಚಾರಗಳಲ್ಲಿ ದೇಶಗಳು, ಸಂಸ್ಕೃತಿಗಳು ಮತ್ತು ಜನರನ್ನು ಒಂದೇ ದಾರದಲ್ಲಿ ಬೆಸೆಯುವ ಶಕ್ತಿ ಇದೆ. ಇದಕ್ಕಿಂತ ಮೊದಲು ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳನ್ನು ಥೈಲ್ಯಾಂಡ್ ಮತ್ತು ಮಂಗೋಲಿಯಾಕ್ಕೆ ಕೊಂಡೊಯ್ಯಲಾಗಿತ್ತು ಮತ್ತು ಅಲ್ಲಿಯೂ ಇದೇ ಭಕ್ತಿಯ ಭಾವ ಕಂಡುಬಂದಿತ್ತು. ನಿಮ್ಮೆಲ್ಲರಲ್ಲೂ ನನ್ನ ಮನವಿ ಅಂದರೆ ನಿಮ್ಮ ರಾಜ್ಯದಲ್ಲಿರುವ ಬೌದ್ಧ ವಿಹಾರಗಳಿಗೆ ಖಂಡಿತ ಭೇಟಿ ನೀಡಿ. ಇದರಿಂದ ಒಂದು ಆಧ್ಯಾತ್ಮಿಕ ಅನುಭವ ಆಗುತ್ತೆ, ಜೊತೆಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಬೆಸೆಯುವ ಒಂದು ಸುಂದರ ಅವಕಾಶವೂ ಸಿಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ತಿಂಗಳು ನಾವೆಲ್ಲರೂ ವಿಶ್ವ ಪರಿಸರ ದಿನ ಆಚರಿಸಿದ್ವಿ. ನನಗೆ ನಿಮ್ಮ ಸಾವಿರಾರು ಸಂದೇಶಗಳು ತಲುಪಿದ್ದು. ಬಹಳ ಜನರು ತಮ್ಮ ಸುತ್ತಮುತ್ತಲೇ ಇರುವ ವ್ಯಕ್ತಿಗಳು ಪರಿಸರ ರಕ್ಷಣೆಗೆ ಒಬ್ಬಂಟಿಯಾಗಿ ಮುಂದಡಿಯಿಟ್ಟಾಗ ಹೇಗೆ ನಂತರದಲ್ಲಿ ಇಡೀ ಸಮಾಜ ಅವರ ಜೊತೆಗೂಡಿತು ಎಂಬ ಕಥೆಗಳನ್ನು ಹೇಳಿದ್ದೀರಿ. ಎಲ್ಲರ ಈ ಕೊಡುಗೆ ನಮ್ಮ ಭೂಮಿಗೆ ದೊಡ್ಡ ಶಕ್ತಿಯಾಗ್ತಾ ಇದೆ. ಪುಣೆಯ ಶ್ರೀ ರಮೇಶ್ ಖರ್ಮಾಲೆ ಜಿ ಅವರ ಕೆಲಸಗಳನ್ನು ತಿಳಿದುಕೊಂಡ್ರೆ ನಿಮಗೆ ತುಂಬ ಪ್ರೇರಣೆ ಸಿಗುತ್ತೆ. ವಾರಾಂತ್ಯದಲ್ಲಿ ಜನರು ಆರಾಮ ಮಾಡ್ತಿದ್ದಾಗ ರಮೇಶ್ ಜಿ ಮತ್ತು ಅವರ ಕುಟುಂಬ ಗುದ್ದಲಿ ಮತ್ತು ಸಲಿಕೆ ತೆಗೆದುಕೊಂಡು ಹೊರಡ್ತಾರೆ. ಎಲ್ಲಿ ಅಂತ ಗೊತ್ತಾ? ಜುನ್ನರ್ ಬೆಟ್ಟಗಳ ಕಡೆಗೆ. ಬಿಸಿಲೇ ಇರಲಿ ಅಥವಾ ಬೆಟ್ಟದ ಎತ್ತರ ಎಷ್ಟೇ ಇರಲಿ, ಅವರ ಹೆಜ್ಜೆಗಳು ನಿಲ್ಲೋದಿಲ್ಲ. ಅವರು ಪೊದೆಗಳನ್ನು ಸ್ವಚ್ಛಗೊಳಿಸ್ತಾರೆ, ನೀರು ಹರಿಯೋದನ್ನು ತಡೆಯಲು ಟ್ರೆಂಚ್ಗಳನ್ನು ಅಗಿತಾರೆ ಮತ್ತು ಬೀಜಗಳನ್ನು ಬಿತ್ತುತ್ತಾರೆ. ಅವರು ಕೇವಲ 2 ತಿಂಗಳಲ್ಲಿ 70 ಟ್ರೆಂಚ್ಗಳನ್ನು ನಿರ್ಮಿಸಿದ್ದಾರೆ. ರಮೇಶ್ ಜಿ ಅನೇಕ ಚಿಕ್ಕ ಕೊಳಗಳನ್ನು ಮಾಡಿದ್ದಾರೆ, ನೂರಾರು ಮರಗಳನ್ನು ನೆಟ್ಟಿದ್ದಾರೆ. ಅವರು ಒಂದು ಆಕ್ಸಿಜನ್ ಪಾರ್ಕ್ ಕೂಡ ನಿರ್ಮಿಸ್ತಾ ಇದ್ದಾರೆ. ಪರಿಣಾಮ ಏನಾಯಿತು ಅಂದರೆ ಇಲ್ಲಿ ಈಗ ಪಕ್ಷಿಗಳು ಮರಳಿ ಬರ್ತಾ ಇವೆ. ವನ್ಯಜೀವಿಗಳಿಗೆ ಹೊಸ ಉಸಿರು ಸಿಗ್ತಾ ಇದೆ. ಸ್ನೇಹಿತರೆ, ಪರಿಸರಕ್ಕಾಗಿ ಇನ್ನೊಂದು ಸುಂದರ ಉಪಕ್ರಮ ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ಕಂಡುಬಂದಿದೆ. ಇಲ್ಲಿ ಮಹಾನಗರ ಪಾಲಿಕೆ ಮಿಷನ್ ಫಾರ್ ಮಿಲಿಯನ್ ಟ್ರೀಸ್ ಅಭಿಯಾನವನ್ನು ಪ್ರಾರಂಭಿಸಿದೆ. ಅದರ ಗುರಿ ಲಕ್ಷಾಂತರ ಮರಗಳನ್ನು ನೆಡುವುದು. ಈ ಅಭಿಯಾನದ ಒಂದು ವಿಶೇಷತೆ ಸಿಂಧೂರ್ ವನ್. ಈ ವನ ಆಪರೇಷನ್ ಸಿಂಧೂರ್ನ ವೀರರಿಗೆ ಸಮರ್ಪಿತವಾಗಿದೆ. ಸಿಂಧೂರ್ ಸಸ್ಯಗಳನ್ನು ದೇಶಕ್ಕಾಗಿ ಎಲ್ಲವನ್ನೂ ಸಮರ್ಪಿಸಿದ ಆ ವೀರಪುತ್ರರ ನೆನಪಿಗಾಗಿ ನೆಡಲಾಗ್ತಾ ಇದೆ. ಇಲ್ಲಿ ಇನ್ನೊಂದು ಅಭಿಯಾನಕ್ಕೆ ಹೊಸ ವೇಗ ನೀಡಲಾಗ್ತಾ ಇದೆ. ಏಕ್ ಪೇಡ್ ಮಾ ಕೆ ನಾಮ್. ಈ ಅಭಿಯಾನದ ಅಡಿಯಲ್ಲಿ ದೇಶಾದ್ಯಂತ ಕೋಟ್ಯಾಂತರ ಮರಗಳನ್ನು ನೆಡಲಾಗಿದೆ. ನೀವು ಕೂಡ ನಿಮ್ಮ ಹಳ್ಳಿ ಅಥವಾ ನಗರದಲ್ಲಿ ನಡೀತಿರೋ ಇಂತಹ ಅಭಿಯಾನಗಳಲ್ಲಿ ಖಂಡಿತ ಭಾಗವಹಿಸಿ. ಮರಗಳನ್ನು ನೆಡಿ, ನೀರನ್ನು ಉಳಿಸಿ, ಭೂಮಿಯ ಸೇವೆ ಮಾಡಿ. ಯಾಕೆಂದರೆ ನಾವು ಪ್ರಕೃತಿಯನ್ನು ಉಳಿಸಿದಾಗ ಮಾತ್ರ ನಿಜವಾಗಿ ನಾವು ನಮ್ಮ ಮುಂದಿನ ಪೀಳಿಗೆಯನ್ನು ಸುರಕ್ಷಿತವಾಗಿಡುತ್ತೇವೆ. ಸ್ನೇಹಿತರೆ, ಮಹಾರಾಷ್ಟ್ರದ ಒಂದು ಹಳ್ಳಿಯೂ ದೊಡ್ಡ ಅದ್ಭುತ ಉದಾಹರಣೆ ನೀಡಿದೆ. ಛತ್ರಪತಿ ಸಂಭಾಜಿನಗರ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಪಾಟೋದಾ. ಇದು ಕಾರ್ಬನ್ ನ್ಯೂಟ್ರಲ್ ಗ್ರಾಮ ಪಂಚಾಯಿತಿ. ಈ ಹಳ್ಳಿಯಲ್ಲಿ ಯಾರು ತಮ್ಮ ಮನೆಯ ಹೊರಗೆ ಕಸವನ್ನು ಎಸೆಯೋದಿಲ್ಲ. ಪ್ರತಿ ಮನೆಯಿಂದ ಕಸ ಸಂಗ್ರಹಿಸಲು ಸಂಪೂರ್ಣ ವ್ಯವಸ್ಥೆ ಇದೆ. ಇಲ್ಲಿ ಕೊಳಕು ನೀರಿನ ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಶುದ್ಧೀಕರಿಸದೆ ಯಾವುದೇ ನೀರು ನದಿಗೆ ಹೋಗೋದಿಲ್ಲ. ಇಲ್ಲಿ ಸಗಣಿ ಬೆರಣಿಗಳಿಂದ ಅಂತ್ಯಸಂಸ್ಕಾರ ಮಾಡಲಾಗುತ್ತೆ ಮತ್ತು ಆ ಬೂದಿಯಿಂದ ದಿವಂಗತರ ಹೆಸರಿನಲ್ಲಿ ಸಸ್ಯ ನೆಡಲಾಗುತ್ತೆ. ಈ ಹಳ್ಳಿಯಲ್ಲಿ ಶುಚಿತ್ವವನ್ನು ನೋಡಿದ ಕೂಡಲೇ ಅದು ಮನಸ್ಸಿಗೆ ಹಿಡಿಸುತ್ತದೆ. ಹೀಗೆ ಸಣ್ಣ ಸಣ್ಣ ಅಭ್ಯಾಸಗಳು ಸಾಮೂಹಿಕ ಸಂಕಲ್ಪವಾದಾಗ ದೊಡ್ಡ ಬದಲಾವಣೆ ಖಚಿತವಾಗುತ್ತೆ. ನನ್ನ ಪ್ರೀತಿಯ ಸ್ನೇಹಿತರೆ, ಈ ಸಮಯದಲ್ಲಿ ಎಲ್ಲರ ಕಣ್ಣುಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಮೇಲೂ ಇವೆ. ಭಾರತ ಒಂದು ಹೊಸ ಚರಿತ್ರೆಯನ್ನೇ ನಿರ್ಮಿಸಿದೆ. ನಾನು ನಿನ್ನೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರೊಂದಿಗೆ ಮಾತಾಡಿದ್ದೀನಿ. ನೀವು ಕೂಡ ಶುಭಾಂಶು ಅವರೊಂದಿಗೆ ನನ್ನ ಮಾತುಕತೆಯನ್ನು ಖಂಡಿತ ಕೇಳಿರ್ತೀರಾ. ಈಗ ಶುಭಾಂಶು ಇನ್ನೂ ಕೆಲವು ದಿನ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನಲ್ಲೇ ಇರಬೇಕು. ನಾವು ಈ ಮಿಷನ್ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ
ಆದರೆ ಮನ್ ಕಿ ಬಾತ್ನ ಮುಂದಿನ ಎಪಿಸೋಡ್ನಲ್ಲಿ, ಈಗ ಈ ಎಪಿಸೋಡ್ನಲ್ಲಿ ನಿಮಗೆ ವಿದಾಯ ಹೇಳುವ ಸಮಯವಾಗಿದೆ. ಆದರೆ ಸ್ನೇಹಿತರೆ, ಹೋಗುವ ಮೊದಲು ನಾನು ನಿಮಗೆ ಒಂದು ವಿಶೇಷ ದಿನದ ನೆನಪು ಮಾಡಿಕೊಳ್ಳಲು ಬಯಸ್ತೀನಿ. ಜುಲೈ 1 ನಾಡಿದ್ದು ಅಂದರೆ ಜುಲೈ 1ರಂದು ನಾವು 2 ಅತ್ಯಂತ ಪ್ರಮುಖ ಪ್ರೊಫೆಷನ್ಗಳಿಗೆ ಗೌರವ ಸಲ್ಲಿಸ್ತೀವಿ. ಡಾಕ್ಟರ್ಸ್ ಮತ್ತು CA ಇವರಿಬ್ಬರು ನಮ್ಮ ಜೀವನವನ್ನು ಉತ್ತಮಗೊಳಿಸುವಂಥ ಸಮಾಜದ 2 ಪ್ರಮುಖ ಸ್ತಂಭಗಳು. ಡಾಕ್ಟರ್ಗಳು ನಮ್ಮ ಆರೋಗ್ಯದ ರಕ್ಷಕರು ಮತ್ತು CAಗಳು ಆರ್ಥಿಕ ಜೀವನದ ಮಾರ್ಗದರ್ಶಕರು. ನಮ್ಮ ಎಲ್ಲ ಡಾಕ್ಟರ್ಸ್ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ತುಂಬು ಹೃದಯದ ಶುಭಾಶಯಗಳು. ಸ್ನೇಹಿತರೆ, ನಿಮ್ಮ ಸಲಹೆಗಳಿಗಾಗಿ ನಾನು ಯಾವಾಗಲೂ ಕಾಯ್ತಿರ್ತೀನಿ. ಮನ್ ಕಿ ಬಾತ್ನ ಮುಂದಿನ ಎಪಿಸೋಡ್ ನಿಮ್ಮ ಇದೇ ಸಲಹೆಗಳಿಂದ ಇನ್ನಷ್ಟು ಸಮೃದ್ಧವಾಗುತ್ತದೆ. ಮತ್ತೆ ಭೇಟಿಯಾಗೋಣ, ಹೊಸ ಮಾತುಗಳ ಜೊತೆ, ಹೊಸ ಪ್ರೇರಣೆಗಳ ಜೊತೆ, ದೇಶವಾಸಿಗಳ ಹೊಸ ಸಾಧನೆಗಳ ಜೊತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.